ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಮತ್ತು ಅಮೆರಿಕ ಸಂಬಂಧದಲ್ಲಿ ಬಿರುಕು ಮೂಡುತ್ತಾ ಇದೆ ಅಂತಿರೋ ಹೊತ್ತಲ್ಲೇ ಟ್ರಂಪ್ ಆಡಳಿತ ಮತ್ತೊಂದು ಶಾಕಿಂಗ್ ನಿರ್ಧಾರ ತಗೊಳ್ಳೋಕೆ ಮುಂದಾಗಿದೆ. ರಷ್ಯಾ ವ್ಯಾಪಾರದ ಕಾರಣ ಕೊಟ್ಟು ಭಾರತದ ಮೇಲೆ ಸುಮಾರು 500% ಟ್ಯಾರಿಫ್ ಹೇರೋಕೆ ಪ್ಲಾನ್ ಮಾಡಲಾಗಿದೆ. ರಷ್ಯಾಗೆ ಹಣ ಸಹಾಯ ಮಾಡ್ತಿದ್ದಾರೆ. ಪುಟಿನ್ ಇವರ ಹತ್ರ ಎಲ್ಲ ವ್ಯಾಪಾರ ಮಾಡೋದು, ದುಡ್ಡು ಗಳಿಸೋದು, ಹೋಗಿ ಯುದ್ಧಕ್ಕೆ ಹಾಕೋದು. ಪುಟಿನ್ ಯುದ್ಧಕ್ಕೆ ಇವರು ಫಂಡಿಂಗ್ ಮಾಡ್ತಿದ್ದಾರೆ, ತೈಲ ತಗೊಂಡು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಈ ಕ್ರಮ ತಗೊಳ್ಳೋಕೆ ಅಮೆರಿಕ ಮುಂದಾಗಿದೆ. ಈಗ ಆಲ್ರೆಡಿ ಅಮೆರಿಕ ಸಂಸತ್ನಲ್ಲಿ ಈ ಹೊಸ ಬಿಲ್ ಪರಿಚಯಿಸಲಾಗಿದೆ. ಈ ಬಿಲ್ ಪ್ರಕಾರ ರಷ್ಯಾದೊಂದಿಗೆ ಯಾವೆಲ್ಲ ರಾಷ್ಟ್ರಗಳು ಆರ್ಥಿಕ ಸಂಬಂಧ ಹೊಂದಿರ್ತಾರೋ, ಅಂದ್ರೆ ರಷ್ಯಾದ ತೈಲ ಹಾಗೂ ಇತರ ಪ್ರಾಡಕ್ಟ್ಸ್ ಅನ್ನ ಖರೀದಿಸಿ ಅವರ ವ್ಯಾಪಾರಕ್ಕೆ ಸಹಾಯ ಮಾಡ್ತಾರೋ, ಅವರ ಮೇಲೆ 500% ಟ್ಯಾರಿಫ್ ಹೇರಲಾಗುತ್ತೆ. ಈ ಬಿಲ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ರಿಪಬ್ಲಿಕನ್ ಸಂಸದ ಲಿಂಡ್ಸೆ ಗ್ರಾಹಂ ಟಿವಿ ಇಂಟರ್ವ್ಯೂ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ. ಯಾವುದೇ ರಾಷ್ಟ್ರವಾಗಲಿ ರಷ್ಯಾ ಉತ್ಪನ್ನಗಳನ್ನ ಖರೀದಿಸಿ ಯುಕ್ರೇನ್ಗೆ ಸಹಾಯ ಮಾಡ್ತಿಲ್ಲ ಅಂದ್ರೆ ಅಮೆರಿಕಗೆ ಬರೋ ಆ ರಾಷ್ಟ್ರಗಳ ಪ್ರಾಡಕ್ಟ್ಸ್ ಮೇಲೆ 500% ಟ್ಯಾರಿಫ್ ಹೇರಲಾಗುತ್ತೆ. ಭಾರತ ಮತ್ತು ಚೀನಾ ಇಬ್ರು ಸೇರ್ಕೊಂಡು ರಷ್ಯಾದ ಸುಮಾರು 70% ತೈಲವನ್ನ ಖರೀದಿ ಮಾಡ್ತಿದ್ದಾರೆ. ಇದರಿಂದ ರಷ್ಯಾಗೆ ದುಡ್ಡಿನ ಸಹಾಯ ಆಗುತ್ತೆ. ಯುಕ್ರೇನ್ ಜೊತೆ ಯುದ್ಧ ಮಾಡೋಕೆ ರಷ್ಯಾಗೆ ಶಕ್ತಿ ಸಿಗುತ್ತೆ. ಈ ಬಿಲ್ ಅನ್ನ ನಾನು ಮತ್ತು ಡೆಮೊಕ್ರೆಟಿಕ್ ಸಂಸದ ರಿಚರ್ಡ್ ಮಿಲವೆಂಟಲ್ ಸೇರಿ ಮಾರ್ಚ್ ವೇಳೆಗೆ ಪರಿಚಯ ಮಾಡಿದ್ವಿ. ಇದಕ್ಕೆ ಎರಡೂ ಪಾರ್ಟಿ, ರಿಪಬ್ಲಿಕನ್ ಮತ್ತು ವಿಪಕ್ಷ ಡೆಮೊಕ್ರಾಟ್ಸ್ ರಿಂದ ಭಾರಿ ಬೆಂಬಲ ವ್ಯಕ್ತ ಆಗಿತ್ತು. 84 ಅಮೆರಿಕನ್ ಸಂಸದರು ಇದಕ್ಕೆ ಬೆಂಬಲ ಕೊಟ್ಟು ಸೈನ್ ಹಾಕಿದ್ರು. ಆದರೆ ಕಾರಣಾಂತರಗಳಿಂದ ವೈಟ್ ಹೌಸ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಅವಾಗ ಪಾಸ್ ಮಾಡಿರಲಿಲ್ಲ, ಡಿಲೇ ಆಯಿತು. ಆದರೆ ಈಗ ಖುದ್ದು ಟ್ರಂಪ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಟ್ರಂಪ್ ಜೊತೆಗೆ ಔಟಿಂಗ್ ಹೋದಾಗ, ಗಾಲ್ಫ್ ಆಡುವಾಗ ಆ ಬಿಲ್ ಅನ್ನ ಪಾಸ್ ಮಾಡೋ ಟೈಮ್ ಬಂದಿದೆ ಅಂತ ಟ್ರಂಪ್ ಹೇಳಿದ್ರು ಅಂತ ಲಿಂಡ್ಸೆ ಹೇಳಿದ್ದಾರೆ. ಈ ಮೂಲಕ ರಷ್ಯಾದ ಹೆಸರಲ್ಲಿ ಭಾರತ ಮತ್ತು ಚೀನಾಗೆ ಪ್ರೆಷರ್ ಹಾಕೋಕೆ ಟ್ರಂಪ್ ಕೈ ಹಾಕಿರುವುದು ಕಾಣಿಸ್ತಾ ಇದೆ. ಸದ್ಯಕ್ಕೆ ಇದ್ರ ಬಗ್ಗೆ ಟ್ರಂಪ್ ವೈಟ್ ಹೌಸ್ ಅಫಿಷಿಯಲ್ ಆಗಿ ಏನೂ ಹೇಳಿಲ್ಲ. ಆದರೆ ಟ್ರಂಪ್ರ ಪಾರ್ಟಿ, ಅದು ಕೂಡ ಟ್ರಂಪ್ರ ಆಪ್ತ ಬಳಗದಿಂದ ಈ ರೀತಿ ಹೇಳಿಕೆ ಬಂದಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಈ ಮೂಲಕ ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಿರೋ ಟೈಮ್ನಲ್ಲಿ ಭಾರತದ ಮೇಲೆ ಮತ್ತಷ್ಟು ಪ್ರೆಷರ್ ಹಾಕೋಕೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆಯಾ, ಅಥವಾ ರಷ್ಯಾಗೆ ಹಣ ಹೋಗೋದನ್ನ ಬಂದ್ ಮಾಡೋಕೆ ನಿಜವಾಗ್ಲೂ ಜಾರಿ ತರ್ತಾರ ಅಂತೆಲ್ಲ ಚರ್ಚೆ ನಡೀತಾ ಇದೆ. ಆದರೆ ಹಾಗೇನಾದ್ರೂ 500% ಟ್ಯಾರಿಫ್ ಬಿದ್ದರೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಬಿದ್ದೇ ಹೋಗುತ್ತೆ. ಅಷ್ಟೇ ಅಲ್ಲ, ಭಾರತದ ರಫ್ತಿಗೂ ದೊಡ್ಡ ಹೊಡೆತ ಬೀಳುತ್ತೆ, ಬಂದೇ ಆಗುತ್ತೆ. 500% ಟ್ಯಾರಿಫ್ ಹೇರೋದು ಒಂದೇ, ಇನ್ಮೇಲೆ ವ್ಯಾಪಾರ ಮಾಡಲ್ಲ ನಾವು, ಕ್ಲೋಸ್ ಅಂತ ಹೇಳೋದು ಒಂದೇ. ಸದ್ಯಕ್ಕೆ ಸ್ನೇಹಿತರೆ, ಅಮೆರಿಕ ಭಾರತದ ಪಾಲಿಗೆ ಟಾಪ್ ಟ್ರೇಡಿಂಗ್ ಪಾರ್ಟ್ನರ್, ಸೆಕೆಂಡ್ ಬರ್ತಾರೆ. 2024-25ನೇ ಆರ್ಥಿಕ ವರ್ಷದಲ್ಲಿ ಎರಡು ರಾಷ್ಟ್ರಗಳ ನಡುವೆ $131.84 ಬಿಲಿಯನ್ ವ್ಯಾಪಾರ ಆಗಿದೆ. ಈ ಪೈಕಿ $41 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ನಾವೇ ಅಮೆರಿಕಗೆ ಹೆಚ್ಚು ಕಳಿಸಿದ್ದೇವೆ. ನಮಗಷ್ಟು ಲಾಭ ಇದೆ ಅಮೆರಿಕದೊಂದಿಗಿನ ವ್ಯಾಪಾರದಲ್ಲಿ. ನಮ್ಮ IT, ಟೆಕ್ಸ್ಟೈಲ್, ಫಾರ್ಮಾ, ಜ್ಯುವೆಲರಿ ಉದ್ಯಮಕ್ಕೆ ಅಮೆರಿಕ ದೊಡ್ಡ ಮಾರ್ಕೆಟ್. ಹೀಗಾಗಿ ಟ್ರಂಪ್ ಏನಾದರೂ 500% ಟ್ಯಾರಿಫ್ ಹಾಕಿದ್ರೆ ಅಮೆರಿಕ ಜನರಿಗೆ ಹೋಗುವ ನಮ್ಮ ವಸ್ತುಗಳು ದುಬಾರಿ ಆಗುತ್ತೆ. ಇದರಿಂದ ನಮ್ಮ ವಸ್ತುಗಳ ಡಿಮಾಂಡ್ ಕುಸಿಯೋ ಆತಂಕ ಇರುತ್ತೆ. ಹೀಗಾಗಿ ಈ ವಿಚಾರ ತೀವ್ರ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಾಗಂತ ಇದು ನಮಗ್ ಮಾತ್ರ ಅಂತಲ್ಲ, ಅಮೆರಿಕನ್ ನಾಗರಿಕರಿಗೂ ಈ 500% ಟ್ಯಾರಿಫ್ ಬಿಸಿ ತಟ್ಟತ್ತೆ. ಅದರಲ್ಲೂ ಚೀನಾ ಮೇಲೂ ಹಾಕ್ತೀವಿ ಅಂತ ಹೇಳ್ತಿರೋದು ಅಮೆರಿಕಗೆ ದುಬಾರಿ ಆಗ್ಬೋದು. ಇದು ಬ್ಲ್ಯಾಕ್ ಮೇಲಿಂಗ್, ಇದು ಹಾಗಕ್ಕೆ ಬರಲ್ಲ. 500% ಅಲ್ಲ, ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಟ್ಯಾರಿಫ್ 500% ಹಾಕೋದು ಅಂದ್ರೆ ವ್ಯಾಪಾರವನ್ನ ಬಂದ್ ಮಾಡಿದ ಹಾಗೆ, ವ್ಯಾಪಾರ ನಡೆಯಲ್ಲ ಅಷ್ಟು ಟ್ಯಾರಿಫ್ ಅಲ್ಲಿ. ಸೊ ಅಮೆರಿಕ ಬಗ್ಗಿಸೋಕೆ ಟ್ರೈ ಮಾಡ್ತಾ ಇದೆ ರಷ್ಯಾದೊಂದಿಗೆ ವ್ಯಾಪಾರ ಮಾಡ್ತಿರೋ ರಾಷ್ಟ್ರಗಳನ್ನ. ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ, ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ಭಾರತ ರಷ್ಯಾ ಬಳಿ ಹೆಚ್ಚಿನ ತೈಲವನ್ನ ತರಿಸ್ಕೊಳ್ತಾ ಇದೆ. ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದ ತೈಲಕ್ಕೆ ನಿರ್ಬಂಧ ಹಾಕಿದಾಗ ರಷ್ಯಾ ಡಿಸ್ಕೌಂಟ್ ರೇಟ್ ಅಲ್ಲಿ ನಮಗೆ ಚೀನಾಗೆ ತೈಲವನ್ನ ಮಾರಾಟ ಮಾಡ್ತಾ ಇತ್ತು. ಕಳೆದ ಮೇ ತಿಂಗಳಲ್ಲಿ ಭಾರತ ಪ್ರತಿದಿನಕ್ಕೆ 19 ಲಕ್ಷ ಬ್ಯಾರಲ್ ತೈಲವನ್ನ ರಷ್ಯಾದಿಂದ ತರಿಸ್ಕೊಳ್ತಾ ಇತ್ತು. ಭಾರತಕ್ಕೆ ಬರ್ತಿರೋ ಒಟ್ಟು ಆಯಿಲ್ ಇಂಪೋರ್ಟ್ ಅಲ್ಲಿ 38% ರಷ್ಯಾನೇ ಕೊಡ್ತಾ ಇದೆ. ಅಷ್ಟು ದುಡ್ಡು ನಾವು ಅವ್ರಿಗೆ ಪೇ ಮಾಡ್ತಾ ಇದೀವಿ. ಇನ್ನು ಚೀನಾ ಕೂಡ 21% ಆಯಿಲ್ ಅನ್ನ ರಷ್ಯಾದಿಂದಲೇ ಖರೀದಿ ಮಾಡ್ತಾ ಇದೆ. ಅಲ್ಲದೆ ಕಳೆದ 3 ವರ್ಷಗಳಲ್ಲಿ ರಷ್ಯಾದಿಂದ ಚೀನಾ $84 ಬಿಲಿಯನ್ ಮೌಲ್ಯದ ತೈಲವನ್ನ ಖರೀದಿ ಮಾಡಿದ್ರೆ ಭಾರತ $52 ಬಿಲಿಯನ್ ಮೌಲ್ಯದ ತೈಲವನ್ನ ಖರೀದಿ ಮಾಡಿದೆ. ಏನೋ ನ್ಯಾಟೋ ಕಂಟ್ರಿ ಟರ್ಕಿ $36 ಬಿಲಿಯನ್ ಮೊತ್ತದಲ್ಲಿ ಖರೀದಿ ಮಾಡಿದೆ, ಅವರು ಕೂಡ ಮಾಡಿದ್ದಾರೆ.
ಹೀಗಾಗಿ ಲಕ್ಷಾಂತರ ಕೋಟಿ ರೂಪಾಯಿ ಪುಟಿನ್ರ ರಷ್ಯಾಗೆ ಹೋಗ್ತಾ ಇದೆ. ಪುಟಿನ್ಗೆ ಯುದ್ಧ ಮಾಡಕ್ಕೆ ಏನಕ್ಕೆ ಇಷ್ಟೆಲ್ಲ ದುಡ್ಡು, ಬಂದ್ ಮಾಡಿ ಇದನ್ನ ಅಂತ ಹೇಳಿ ಅಮೆರಿಕ ಕೊಕ್ಕೆ ಹಾಕೋಕೆ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದ್ ಕಡೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ಮುಂದಕ್ಕೆ ಹೋಗ್ತಿಲ್ಲ, ನಿಂತು ಹೋಗ್ತಾ ಇದೆ ಅಂತ ಹೇಳಿ ಸುದ್ದಿ ಬಂದಿತ್ತಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಂದ ಆಗುತ್ತೆ ಅನ್ನೋ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ನಾವು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ತೀವಿ, ಆದರೆ ಆ ಒಪ್ಪಂದ ಡಿಫರೆಂಟ್ ಆಗಿರುತ್ತೆ. ಇದರಿಂದ ಟ್ಯಾರಿಫ್ ಕಮ್ಮಿ ಆಗುತ್ತೆ. ಅಮೆರಿಕನ್ ಕಂಪನಿಗಳಿಗೆ ಭಾರತದಲ್ಲಿ ತಮ್ಮ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡೋಕೆ ಈಸಿ ಆಗುತ್ತೆ. ಅಮೆರಿಕದ ಉತ್ಪನ್ನಗಳಿಗೆ ಟ್ಯಾರಿಫ್ ಕಮ್ಮಿ ಮಾಡೋಕೆ ಭಾರತ ರೆಡಿ ಇತ್ತು. ಭಾರತ ಇದಕ್ಕೆ ಮುಂದಾದ್ರೆ ವ್ಯಾಪಾರ ಒಪ್ಪಂದ ಫೈನಲ್ ಆಗುತ್ತೆ. ಇದರಿಂದ ಭಾರತದ ಉತ್ಪನ್ನಗಳ ಮೇಲೆ 26% ರೆಸಿಪ್ರೋಕಲ್ ಟ್ಯಾರಿಫ್ ಬೀಳೋದು ತಪ್ಪುತ್ತೆ ಅಂತ ಹೇಳಿದ್ದಾರೆ. ಜುಲೈ 9 ತನಕ ಅಮೆರಿಕ ತನ್ನ ಟ್ರೇಡಿಂಗ್ ಪಾರ್ಟ್ನರ್ಸ್ಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಕೆ ಟೈಮ್ ಕೊಟ್ಟಿತ್ತು. ಇದೀಗ ಡೆಡ್ ಲೈನ್ ಹತ್ತಿರ ಆಗ್ತಾ ಇದ್ದು ಜಪಾನ್ ವ್ಯಾಪಾರ ಒಪ್ಪಂದಕ್ಕಿನ್ನೂ ಮುಂದೆ ಆಗಿಲ್ಲ. ಹಾಗಾಗಿ ಟ್ರಂಪ್ ಇದೀಗ ಜಪಾನ್ಗೆ ಮತ್ತೆ ಬೆದರಿಕೆ ಹಾಕಿದ್ದಾರೆ. ಮುಂದಿನ ವಾರದೊಳಗೆ ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳದೆ ಹೋದ್ರೆ ಜಪಾನ್ ಮೇಲೆ 30% ಅಥವಾ 35% ಟ್ಯಾರಿಫ್ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮೆರಿಕ ರಕ್ಷಣಾ ಸಚಿವ ಪೀಟ್ ಹೆಕ್ಸೆಟ್ ಜೊತೆಗೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಇಬ್ಬರು ನಾಯಕರು ಭಾರತ ಅಮೆರಿಕ ರಕ್ಷಣಾ ಪಾಲುದಾರಿಕೆಯನ್ನ ಮತ್ತಷ್ಟು ಬಲಪಡಿಸುವ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಅಲ್ಲದೆ ಭಯೋತ್ಪಾದನಾ ನಿಗ್ರಹ, ಸೇನಾ ತರಬೇತಿ, ಮಾಹಿತಿ ವಿನಿಮಯ, ಇಂಡಸ್ಟ್ರಿ ಕೊಲಾಬೊರೇಷನ್ ವಿಸ್ತರಣೆ ಸೇರಿದ ಹಾಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ. ಭಯೋತ್ಪಾದನೆ ವಿರುದ್ಧದ ಭಾರತದ ಹೋರಾಟಕ್ಕೆ ಅಮೆರಿಕ ಬೆಂಬಲ ಕೊಟ್ಟಿದ್ದಕ್ಕಾಗಿ ನಾವು ಧನ್ಯವಾದ ಹೇಳ್ತೀವಿ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹಾಗೆ ಆಪರೇಷನ್ ಸಿಂಧೂರ್ ವೇಳೆ ಭಾರತ ಉಗ್ರ ನೆಲೆಗಳ ಮೇಲೆ ಫೋಕಸ್ ಮಾಡಿ ದಾಳಿ ಮಾಡಿತು. ಉದ್ವಿಗ್ನತೆ ಹೆಚ್ಚು ಮಾಡುವ ಉದ್ದೇಶ ನಮಗೆ ಇರಲೇ ಇಲ್ಲ ಫಸ್ಟ್ ಆಫ್ ಆಲ್ ಅಂತ ಪೀಟ್ ಹೆಕ್ಸೆತ್ರಿಗೆ ಮತ್ತೊಮ್ಮೆ ಭಾರತ ಹೇಳಿದೆ. ಹಾಲು ಕಾಯೋಕೆ ಬೆಕ್ಕನ್ನ ಬಿಟ್ರು ಅನ್ನೋ ಹಾಗೆ ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಯೋತ್ಪಾದನಾ ಸಂಬಂಧಿತ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನ ಪಾಕಿಸ್ತಾನಕ್ಕೆ ಕೊಡಲಾಗಿದೆ. ಜುಲೈ 1ರಿಂದ ಜುಲೈ ತಿಂಗಳ ಅಂತ್ಯದವರೆಗೆ ಪಾಕ್ ಆ ಸ್ಥಾನದಲ್ಲಿ ಮುಂದುವರಿಯುತ್ತೆ. ವಿಶ್ವಸಂಸ್ಥೆಗೆ ಪಾಕ್ನ ಶಾಶ್ವತ ಪ್ರತಿನಿಧಿಯಾಗಿರೋ ಆಸಿಮ್ ಇಫ್ತಿಕಾರ್, ಎಲ್ಲ ಕಡೆ ಆಸಿಮ್ ಮುನೀರ್, ಆಸಿಮ್ ಮಲ್ಲಿಕ್, ಇಲ್ಲಿ ಆಸಿಮ್ ಇಫ್ತಿಕಾರ್, ಇವರು ಈ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸೊ ಇವರು ಈ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಕೆಲಸ ಮಾಡ್ತೀವಿ, ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸುವ ಕುರಿತು ಓಪನ್ ಡಿಬೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಯುರೋಪ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಅಮೆರಿಕ ಕೂಟದಿಂದ ದೂರ ಆಗ್ತಾ ನ್ಯಾಟೋ ಲೀಡರ್ ಆಗೋ ಕನಸು ಕಾಣ್ತಿರೋ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಪುಟಿನ್ ಜೊತೆಗೆ ಮಾತನಾಡಿದ್ದಾರೆ. ಸೆಪ್ಟೆಂಬರ್ 2022 ಬಳಿಕ ಇದೇ ಮೊದಲ ಬಾರಿಗೆ 3 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಪುಟಿನ್ ಮತ್ತು ಮ್ಯಾಕ್ರಾನ್ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. ಭಾರತ 2 ಗಂಟೆ ಕಾಲ ಮಾತುಕತೆ ನಡೆದಿದೆ. ಈ ವೇಳೆ ರಷ್ಯಾ ಯುಕ್ರೇನ್ ಸಂಘರ್ಷ ಮತ್ತು ಇರಾನ್ ಇಸ್ರೇಲ್ ಸಂಘರ್ಷದ ನಂತರದ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಲಾಗಿದೆ. ಈ ವೇಳೆ ರಷ್ಯಾ ಯುಕ್ರೇನ್ ನಡುವಿನ ದೀರ್ಘಕಾಲದ ಯುದ್ಧಕ್ಕೆ ಪಶ್ಚಿಮ ರಾಷ್ಟ್ರಗಳೇ ಹೊಣೆ ಅಂತ ಪುಟಿನ್ ಹೇಳಿದ್ದಾರೆ. ಅಲ್ಲದೆ ಭದ್ರತೆ ವಿಚಾರದಲ್ಲಿ ರಷ್ಯಾಗಿರೋ ಚಿಂತೆಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಯುಕ್ರೇನ್ ಅನ್ನ ರಷ್ಯಾ ವಿರೋಧಿಯನ್ನಾಗಿ ಟರ್ನ್ ಆಗುವಂತೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇದೇ ವೇಳೆ ಪುಟಿನ್ ಭವಿಷ್ಯದಲ್ಲಿ ಯಾವುದೇ ಶಾಂತಿ ಒಪ್ಪಂದ ಆದರೂ ಕೂಡ ಅದು ದೀರ್ಘಕಾಲದ್ದಾಗಿರಬೇಕು ಅಂತ ಮ್ಯಾಕ್ರಾನ್ಗೆ ಹೇಳಿದ್ದಾರೆ. ಇತ್ತ ಅಮೆರಿಕ ಯುಕ್ರೇನ್ಗೆ ಶಾಕ್ ಕೊಟ್ಟಿದೆ. ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಕಳಿಸೋದನ್ನ ಬಂದ್ ಮಾಡಿದೆ. ಏರ್ ಡಿಫೆನ್ಸ್ ಮಿಸೈಲ್ಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳ ಸರಬರಾಜನ್ನ ಅಮೆರಿಕ ನಿಲ್ಲಿಸಿದೆ. ನಮ್ಮ ಹತ್ರ ಶಸ್ತ್ರಾಸ್ತ್ರಗಳ ಸ್ಟಾಕ್ ಇಲ್ಲ ಅಂತ ಪೆಂಟಗನ್ ಈ ನಿರ್ಧಾರ ತಗೊಂಡಿದೆ ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನದಲ್ಲಿ ಮತ್ತೊಂದು ದಾಳಿ ನಡೆದಿದೆ. ಪ್ರತ್ಯೇಕತೆ ಕೂಗು ಹೆಚ್ಚಾಗಿರೋ ಬಲೂಚಿಸ್ತಾನದಲ್ಲಿ ಶಸ್ತ್ರಸಜ್ಜಿತ ಪಡೆಗಳು ಸರ್ಕಾರಿ ಕಚೇರಿಗಳು ಮತ್ತು ಬ್ಯಾಂಕ್ಗಳಿಗೆ ನುಗ್ಗಿ ಗುಂಡು ಹಾರಿಸಿದ್ದಾರೆ. ಪರಿಣಾಮ ಒಬ್ಬ ಪ್ರಾಣ ಕಳ್ಕೊಂಡು 8 ಜನ ಗಂಭೀರ ಗಾಯಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪಾಕ್ ಸೇನೆಯ ಪ್ರತಿದಾಳಿಗೆ 2 ಬಂದೂಕುದಾರಿಗಳು ಮೃತಪಟ್ಟಿದ್ದು 3 ಬಂದೂಕುದಾರಿಗಳು ಗಾಯಗೊಂಡಿದ್ದಾರೆ. ಎಂದಿನಂತೆ ಪಾಕ್ ಇದನ್ನ ಭಾರತದ ತಲೆ ಕಟ್ಟೋಕೆ ಪ್ರಯತ್ನ ಪಟ್ಟಿದೆ. ಈ ಉಗ್ರರು ಭಾರತದೊಂದಿಗೆ ಲಿಂಕ್ ಇರೋ ಪ್ರಾಕ್ಸಿ ಗುಂಪಿನೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಅಂತ ಬಲೂಚಿಸ್ತಾನ್ ಸರ್ಕಾರದ ವಕ್ತಾರ ಶಾಹಿದ್ ರಿಂದ್ ಆರೋಪಿಸಿದ್ದಾರೆ. ಉದ್ವಿಗ್ನತೆ ನಡುವೆನೂ ಕೂಡ ಭಾರತ ಮತ್ತು ಪಾಕ್ ಜೈಲಲ್ಲಿರೋ ನಾಗರಿಕರು ಮತ್ತು ಮೀನುಗಾರರ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. 2008ರಲ್ಲಿ 2 ರಾಷ್ಟ್ರಗಳ ಮಧ್ಯೆ ನಡೆದ ದ್ವಿಪಕ್ಷೀಯ ಒಪ್ಪಂದದಂತೆ ಪ್ರತಿ ವರ್ಷದ ಜನವರಿ ಮತ್ತು ಜುಲೈ 1ಕ್ಕೆ ಕೈದಿಗಳ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳಲಾಗುತ್ತೆ 6 ತಿಂಗಳಿಗೊಂದ್ಸಲ. ಈ ಮಾಹಿತಿ ವಿನಿಮಯದ ಪ್ರಕಾರ ಭಾರತದ ಜೈಲಲ್ಲಿ ಪಾಕ್ನ 382 ನಾಗರಿಕರು ಮತ್ತು 81 ಮೀನುಗಾರರಿದ್ದಾರೆ. ಪಾಕ್ನ ಜೈಲಲ್ಲಿ 53 ನಾಗರಿಕರು ಮತ್ತು 193 ಮೀನುಗಾರರಿದ್ದಾರೆ.
ಶಿಕ್ಷೆ ಪೂರ್ಣಗೊಳಿಸಿದ ಕೈದಿಗಳನ್ನ ಬೇಗ ಬಿಡುಗಡೆ ಮಾಡುವಂತೆ ಮತ್ತು ಕೈದಿಗಳ ರಕ್ಷಣೆ ಮತ್ತು ಭದ್ರತೆಗೆ ಒತ್ತು ಕೊಡುವಂತೆ ಭಾರತ ಪಾಕಿಸ್ತಾನಕ್ಕೆ ಎಂದಿನಂತೆ ಆಗ್ರಹ ಮಾಡಿದೆ. ಅಮೆರಿಕದಲ್ಲಿ ನಡೀತಾ ಇರೋ ಕ್ವಾಡ್ ಬ್ಲಾಕ್ನ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಹಲ್ಗಾಮ್ ಉಗ್ರ ದಾಳಿಗೆ ಖಂಡನೆ ವ್ಯಕ್ತಪಡಿಸಲಾಗಿದೆ. ಜಂಟಿಯಾಗಿ ಕ್ವಾಡ್ ವಿದೇಶಾಂಗ ಸಚಿವರು ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿ ದಾಳಿ ವೇಳೆ ಗಾಯಗೊಂಡವರು ಶೀಘ್ರ ಗುಣಮುಖರಾಗಿ ಅಂತ ಹಾರೈಸಿದ್ದಾರೆ. ಈ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರು ಮತ್ತು ಅದನ್ನು ಪ್ಲಾನ್ ಮಾಡಿದವರು ಮತ್ತು ಅದಕ್ಕೆ ಹಣಕಾಸಿನ ನೆರವನ್ನ ಕೊಟ್ಟವರನ್ನ ಶೀಘ್ರ ಬಂಧಿಸಿ ಶಿಕ್ಷಿಸಬೇಕು ಅಂತ ಕ್ವಾಡ್ ನಾಯಕರು ಜಂಟಿ ಹೇಳಿಕೆಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋಕೆ ಎಲ್ಲ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕಾನೂನಿನ ಅನುಸಾರ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ಸಭೆಯಲ್ಲಿ ಮಾತನಾಡಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಭಯೋತ್ಪಾದನೆ ವಿರುದ್ಧ ತನ್ನ ಜನರನ್ನ ರಕ್ಷಿಸಿಕೊಳ್ಳೋಕೆ ಭಾರತಕ್ಕೆ ಎಲ್ಲ ರೀತಿಯ ಹಕ್ಕಿದೆ, ಆ ಹಕ್ಕನ್ನು ನಾವು ಚಲಾಯಿಸ್ತೀವಿ ಅಂತ ಹೇಳಿದ್ದಾರೆ. ಈ ಸಭೆಯ ಸೈಡ್ ಲೈನ್ಸ್ ನಲ್ಲಿ ಜೈಶಂಕರ್ ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ, ಆಸ್ಟ್ರೇಲಿಯಾ ಪೆನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ಟಕೇಶಿ ಇವಾಯಾರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಗಾಜಾದಲ್ಲಿ 60 ದಿನಗಳ ಕದನ ವಿರಾಮ ಮಾಡೋ ಕಂಡೀಷನ್ಸ್ಗೆ ಇಸ್ರೇಲ್ ಒಪ್ಪಿಗೆ ಕೊಟ್ಟಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿಗಳಿಂದ ಇಸ್ರೇಲ್ ಅಧಿಕಾರಿಗಳೊಂದಿಗೆ ಪ್ರೊಡಕ್ಟಿವ್ ಮೀಟಿಂಗ್ ಆಗಿದೆ. ಇಸ್ರೇಲ್ ಕದನ ವಿರಾಮದ ಕಂಡೀಷನ್ಸ್ಗೆ ಒಪ್ಪಿಕೊಂಡಿದೆ. ಈ 60 ದಿನಗಳ ಟೈಮ್ ನಲ್ಲಿ ನಾವು ಯುದ್ಧ ನಿಲ್ಲಿಸೋ ಕಡೆ ಕೆಲಸ ಮಾಡ್ತೇವೆ. ಮಿಡಲ್ ಈಸ್ಟ್ ನ ಒಳಿತಿಗಾಗಿ ಹಮಸ್ ಈ ಡೀಲ್ಗೆ ಒಪ್ಪಂದ ಮಾಡಿಕೊಳ್ಳುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಗಾಜಾ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯೆಮೆನ್ನ ಹೂತಿಗಳು ಪುನಃ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡಿದ್ದಾರೆ. ಆದರೆ ಮಿಸೈಲ್ಗಳನ್ನು ನಾವು ಹೊಡೆದು ಹಾಕಿದೀವಿ ಅಂತ ಇಸ್ರೇಲಿ ಸೇನೆ ಹೇಳ್ಕೊಂಡಿದೆ. ಯಾವುದೇ ರೀತಿಯ ಡ್ಯಾಮೇಜಸ್ ಅಥವಾ ಪ್ರಾಣಹಾನಿ ಉಂಟಾಗಿಲ್ಲ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. 4 ದಿನಗಳ ಭೂತಾನ್ ಪ್ರವಾಸದಲ್ಲಿರೋ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರಿಗೆ ಭೂತಾನ್ ರಾಯಲ್ ಆರ್ಮಿ ಭವ್ಯ ಸ್ವಾಗತವನ್ನ ಕೋರಿದೆ. ಈ ಭೇಟಿಯಲ್ಲಿ ದ್ವಿವೇದಿ ಭೂತಾನ್ ದೊರೆ ಜಿಗ್ಮೆ ಕೇಸರ್ ನಮ್ಗ್ಯಾಲ್ ವಾಂಗ್ಚುಕ್ರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ಭೂತಾನ್ ಸೇನೆಯ ಚೀಫ್ ಆಪರೇಷನ್ಸ್ ಆಫೀಸರ್ ಲೆಫ್ಟಿನೆಂಟ್ ಜನರಲ್ ಬಾಟೋ ಅವರನ್ನ ಕೂಡ ಭೇಟಿಯಾಗಿ 2 ರಾಷ್ಟ್ರಗಳ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನ ಇನ್ನಷ್ಟು ಆಳಗೊಳಿಸುವುದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಸ್ಟ್ರೇಲಿಯಾಗೆ ಬಾಂಬ್ ಸೈಕ್ಲೋನ್ ಹೆಸರಿನ ಚಂಡಮಾರುತ ಅಪ್ಪಳಿಸಿದೆ. ಪರಿಣಾಮ ಧಾರಾಕಾರ ಮಳೆಯಾಗಿದೆ, ಬಿರುಗಾಳಿ ಬೀಸಿದೆ. ಹೀಗಾಗಿ ಅನೇಕ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ. 35,000ಕ್ಕೂ ಅಧಿಕ ಮನೆಗಳಿಗೆ ವಿದ್ಯುತ್ ಕಟ್ ಆಗಿದೆ. ಟ್ರೈನ್ ಸೇವೆಗಳು ಕೂಡ ಬಂದ್ ಆಗಿವೆ. ಜನರಿಗೆ ವಿನಾಕಾರಣ ಮನೆಯಿಂದ ಹೊರಗೆ ಬರಬೇಡಿ ಅಂತಲೂ ಕೂಡ ಆಸ್ಟ್ರೇಲಿಯಾದಲ್ಲಿ ಎಚ್ಚರಿಕೆ ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.